ಇದು ತುಂಬ ರುಚಿಯಾದಂಥ ಕಾಬೂಲಿ ಚೆನ್ನ ಕಾಳಿನ ಸಾಂಬಾರು ಅಥವಾ ಹುಳಿ ಅನ್ಬೋದು. ಇದು ಕಪ್ಪು ಕಡಲೆಕಾಳಲ್ಲೂ ಮಾಡ್ಬೋದು. ನಾನಿವತ್ತು ವೈಟ್ ಕಡಲೆಕಾಳು ಕಾಬೂಲಿ ಚೆನ್ನದಲ್ಲಿ ಈ ಸಾಂಬಾರನ್ನು ಮಾಡಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕಾಬೂಲಿ ಚೆನ್ನನ ರಾತ್ರಿನೇ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. 2 ಬದನೆಕಾಯಿ ತೊಗೊಂಡಿದ್ದೀನಿ, 2 ಆಲೂಗಡ್ಡೆನೂ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು ಮೀಡಿಯಮ್ ಸೈಜು ಟೊಮೊಟೊನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊನ. ಈಗ ಕಾಬೂಲಿ ಚೆನ್ನನ ಚೆನ್ನಾಗಿ ತೊಳೆದು ನೀರೆಲ್ಲ ಸ್ಟ್ರೈನ್ ಮಾಡಿಟ್ಟಿದ್ದೆ. ಈ ಚೆನ್ನ ಕಾಳನ್ನು ಹಾಕಿ ಒಂದು 5-6 ಸೆಕೆಂಡು ಇದೇ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಅದು ಹಸಿ ಸ್ಮೆಲ್ಲ ಎಲ್ಲ ಹೋಗಿ ಬೇಗನೆ ಬೇಯುತ್ತೆ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ. ಇದಕ್ಕೆ 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟೇ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ. ಇಲ್ಲಿ ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸಾಂಬಾರು ಪುಡಿಗಳು. ಈಗ ಇದಕ್ಕೊಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 1-2 ವಿಸಲ್ ಬಂದರೆ ಸಾಕು. ಕಡಲೆಕಾಳು ಕರೆಕ್ಟಾಗಿ ಬೆಂದಿರುತ್ತೆ. ಇಲ್ಲಿ ನಾನು ಉಪ್ಪು ಹಾಕಿಲ್ಲ. ಕುಕ್ಕರಲ್ಲಿ ಮೊದಲು ಇದನ್ನು ಬೇಯಿಸ್ಕೊಂಡು 3/4% ಅಷ್ಟು ಆಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಕಾಳಿಗೆ ಉಪ್ಪು ಹಿಡಿಯುತ್ತೆ. 2 ವಿಸಲ್ ಬರ್ತಾಯಿದೆ ನೋಡಿ. ಇದು ಕುಕ್ಕರು 1 ಅಥವಾ 2 ಹಾಕಿದ್ರೆ ಸಾಕು. ನಾನು ಇಲ್ಲಿ 2 ವಿಸಲ್ ಬರ್ಸ್ಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ ಕುಕ್ಕರು. ಇದನ್ನು ಓಪನ್ ಮಾಡಿ ನೋಡೋಣ. ಕಡಲೆಕಾಳು ಬೆಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ಬೇಯಬೇಕು. 3/4% ಅಷ್ಟು ಬೆಂದಿದೆ. ಇಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ಒಣ ಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಇದಕ್ಕೇ 1 ಈರುಳ್ಳಿ, ಟೊಮೊಟೊ, ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಈಗ ಬೆಂದಿರೋವಂಥ ಕಾಳನ್ನು ಒಂದು ಸೌಟಷ್ಟು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಈ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಒಂದು 10 ನಿಮಿಷ ಸಿಮ್ಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿನೂ ಕುದಿಸ್ಕೋಬೋದು. ನಾನು ಬೇಗನೆ ಆಗಲಿ ಅಂತ ಈ ಮಸಾಲೆನ ಸೇರಿಸಿ ಮತ್ತೆ 1 ವಿಸಲು ಬರ್ಸ್ಕೊತಾ ಇದ್ದೀನಿ. ಇದನ್ನು ಕಡಲೆಕಾಳು ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ಮಸಾಲೆ ಚೆನ್ನಾಗೆ ಕುದಿಯುತ್ತೆ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆ ಮಿಕ್ಸರ್ ಜಾರಿಗೆ ಮತ್ತೆ 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೇ 1 ವಿಸಲು ಬರ್ಸ್ಕೊತೀನಿ. ಇಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಕಪ್ಪಾಗುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೋಡಿ, ಎಳೆಯದಿದೆ ಬದನೆಕಾಯಿ. ಇದನ್ನು ಈ ಥರ ಕಟ್ ಮಾಡಿಕೊಂಡು 4-5 ಹೋಳು ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪವಾಗಿದ್ದರೆ ಹುಳಿಗೆ ಚೆನ್ನಾಗಿರುತ್ತೆ ಈ ಬದನೆಕಾಯಿ. ಕಟ್ ಮಾಡಿಕೊಂಡು ನಾಟಿ ಬದನೆಕಾಯಿ ಆದರೆ ನೀವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಬಿಡ್ಬೋದು. ಇದು ಸ್ವಲ್ಪ ಹೈಬ್ರಿಡ್ ಇದೆ, ತುಂಬ ದಪ್ಪ ಇದೆ, ಹಾಗಾಗಿ ಇದು ಬೇಗನೆ ಬೇಯುತ್ತೆ. ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಬದನೆಕಾಯಿಗೆ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಂಡು 1-2 ಸೆಕೆಂಡು ಇಟ್ಟರೆ ತಾನೇ ಆಗೋದಿಲ್ಲ, ಕಪ್ಪಾಗೋದಿಲ್ಲ ಬದನೆಕಾಯಿ. ಕುಕ್ಕರ್ ಉಕ್ಕು ತಣ್ಣಗಾಗಿದೆ. ಮತ್ತು ನೋಡಿ, ಕರೆಕ್ಟಾಗಿದೆ, ಅದನ್ನು ಕರೆಕ್ಟಾಗಿದೆ. ನೋಡಿ, ಈಗ ಸಾಫ್ಟಾಗಿ ಬೆಂದಿದೆ ಕಡಲೆಕಾಳು. ಆಗ 3/4% ಅಷ್ಟು ಬೆಂದಿತ್ತು, ಪೂರ್ತಿಯಾಗಿ ಬೆಂದಿದೆ. ಈಗ ಬದನೆಕಾಯಿ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು, ಬೆಂದ್ಬಿಡುತ್ತೆ ಬೇಗ ಬದನೆಕಾಯಿ. ಲಾಸ್ಟಲ್ಲಿ ಕುಕ್ಕರ್ಗೆ ಹಾಕಿದ್ರೆ ಮ್ಯಾಶ್ ಥರ ಆಗುತ್ತೆ, ಅಷ್ಟು ಚೆನ್ನಾಗಿ. 2 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಬದನೆಕಾಯಿ ಹಾಕಾದ್ಮೇಲೆ ಮತ್ತೆ ಮುಚ್ಚಿ 1-2 ಸೆಕೆಂಡು ಕುದಿಸ್ಕೊಳ್ಳೋಣ. ಬದನೆಕಾಯಿ ಸಾಫ್ಟ್ ಆಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇದನ್ನೇ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ, ರೊಟ್ಟಿ, ದೋಸೆಗೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಅನ್ನ ಮುದ್ದೆಗೋಸ್ಕರ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಸಾಫ್ಟಾಗಿ ಬೆಂದಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ರೆಡಿ ಆಯಿತು ನಮ್ಮ ಕಾಬೂಲಿ ಚೆನ್ನ ಸಾರು ಅಥವಾ ಹುಳಿ ಅನ್ಬೋದು. ಕಪ್ಪು ಕಡಲೆಕಾಳಲ್ಲೂ ಇದಂದೇ ಥರ ಮಾಡ್ಕೋಬೋದು. ಇದನ್ನು ನೋಡಿ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಅನ್ನೋ ಜೊತೆ ಇದು ಒಂದೊಳ್ಳೆ ಕಾಂಬಿನೇಷನು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ.